ನಮಸ್ಕಾರ. ಮಂಡ್ಯದ ಎಲ್ಲ ಒಕ್ಕಲಿಗ ಮಹಾಶಯ ಬಂಧುಗಳಿಗೆ ನಮಸ್ಕಾರ. ನಾನು ಕೂಡ ಒಬ್ಬ ಒಕ್ಕಲಿಗನಾಗಿ ನನ್ನ ನೋವನ್ನು ನಿಮ್ಮ ಮುಂದೆ ಹೇಳ್ಕೋಬೇಕು ಅಂತಿದ್ದೀನಿ. ಒಕ್ಕಲಿಗ ನಾಯಕತ್ವ ಅಂತಂದರೆ JDS ಇರ್ತಕ್ಕಂಥವ್ರೇನಾ, ದೇವೇಗೌಡರನ್ನ, ಕುಮಾರಸ್ವಾಮಿ ಅವರೇನಾ ಅನ್ನೋದು ನನ್ನ ಪ್ರಶ್ನೆ. ನಾನು ಕೂಡ ಸುದೀರ್ಘ ಕಾಲ JDS ಪಕ್ಷದಲ್ಲಿ ಕುಮಾರಣ್ಣವರ ಒಬ್ಬ ಅಭಿಮಾನಿ ಥರನೇ ನಾನು ಕೆಲಸ ಮಾಡಿದ್ದುಂಟು. ನನ್ನ ಪ್ರಶ್ನೆ ಇಷ್ಟೇ, ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕಲಿಗ ನಾಯಕತ್ವ ಅಥವಾ ಜಿಲ್ಲಾ ನಾಯಕತ್ವ ಅಂತ ವಿಷಯಕ್ಕೆ ಬಂದಾಗ ಒಕ್ಕಲಿಗ ನಾಯಕತ್ವ ಅಂತ ಇರಲಿಲ್ಲ. ನನ್ನ ಪ್ರಕಾರ ಮಂಡ್ಯ ಜಿಲ್ಲೆ ನಾಯಕತ್ವ ಅಂತಿತ್ತು. KV ಶಂಕರಗೌಡರು, SM ಕೃಷ್ಣ ಅವರು, G ಮಾದೇಗೌಡರು. ಒಂದು ಸಂದರ್ಭ ದೇವೇಗೌಡರ ಒಂದು ರಾಜಕೀಯ ಪ್ರವೇಶ ಮಂಡ್ಯ ಜಿಲ್ಲೆಗೆ ಆಗ್ತದೆ. KV ಶಂಕರಗೌಡರು ಭಯಂಕರವಾಗಿ ವಿರೋಧ ಮಾಡ್ಕೊಬಂದಂಥವ್ರು ದೇವೇಗೌಡರ ನಾಯಕತ್ವವನ್ನು. ಈ ಜಿಲ್ಲೆಗೆ ನಾವೇ ನಾಯಕರು, ನಾವೇ ಬಾಸು ಅಂತ ಜನತಾ ಪರಿವಾರದಲ್ಲಿ ಅವ್ರದ್ದೇ ಒಂದು ತೀರ್ಮಾನ ತಗೋತಾಯಿದ್ರು. ಒಂದೆಡೆ G ಮಾದೇಗೌಡರು ಅದನ್ನು ಮುಂದುವರಿಸ್ತಾ ಬಂದಿದ್ದರು. SM ಕೃಷ್ಣ ಅವರು ರಾಷ್ಟ್ರ ಮಟ್ಟದಲ್ಲೆಲ್ಲ ಬೆಳ್ಕೊಂಡಿದ್ರು. ಆದರೆ ಯಾವಾಗ KV ಶಂಕರಗೌಡರ ನಿಧನವಾಯಿತು, ಆ ನಂತರದಲ್ಲಿ ತನ್ನದೇ ಆದಂಥ ಒಂದು ಜಾಲವನ್ನು ಬೀಸಿ ದೇವೇಗೌಡರು ಈ ಜಿಲ್ಲೆಯ ನಾಯಕತ್ವವನ್ನು ತಮ್ಮ ಕೈವಶ ಮಾಡಿಕೊಂಡ್ರು. ಅದಾದ ನಂತರ ಅವರ ಎರಡನೇ ಗುರಿ ಇದ್ದದ್ದೇ KV ಶಂಕರಗೌಡರ ನಿಧನ ನಂತರ G ಮಾದೇಗೌಡರು. ನಾನು ಹೇಳ್ತೀನಿ, ಅಂಬರೀಷ್ ಅವ್ರ ಬಗ್ಗೆ ಒಬ್ಬ ಕಲಾವಿದರಾಗಿ ನನಗೆ ಭಾಳ ಗೌರವ ಇತ್ತು, ಇದೆ, ಈಗಲೂ ಇದೆ. ಅವ್ರು ನಮ್ಮೊಂದಿಗಿಲ್ಲ. ಅಂಬರೀಷ್ ಅವ್ರನ್ನ ರಾಮನಗರ MLA ಚುನಾವಣೆಗೆ ನಿಲ್ಲಿಸಿ ಉಪಚುನಾವಣೆಗೆ ಅಲ್ಲೇ ಸೋತ ನಂತರ ಇಲ್ಲಿ ಅಭ್ಯರ್ಥಿ ಮಾಡಿದ್ದು ಅಂಬರೀಷ್ ಅವರಿಗೆ ರಾಜಕೀಯ ಜನ್ಮ ಕೊಡಬೇಕು, ಅವರಿಗೆ ಬೆಳೆಸಬೇಕು ಅಂತಲ್ಲ. ಇದನ್ನು ಮಂಡ್ಯದ ಜನತೆ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಮಾದೇಗೌಡರು ಯಾವತ್ತೂ ಕೂಡ ದೇವೇಗೌಡರನ್ನ ವಿರೋಧ ಮಾಡ್ಕೊಂಡೇ ಬೆಳೆದಂಥವ್ರು. ಅವರನ್ನು ಸೋಲ್ಸೋಕ್ಕೋಸ್ಕರನೇ ಅಂಬರೀಷ್ ಅವ್ರನ್ನ ತಗೊಂಬಂದು ನಿಲ್ಲಿಸಿ ಆ ಸಂದರ್ಭಕ್ಕೆ ಯಶಸ್ಸಾದರು. ಮಾದೇಗೌಡರನ್ನ ಸೋಲಿಸಿದ್ರು. ನಮ್ಮ ಜನ ನಮ್ಮ ಅಂಬರೀಷಣ್ಣ ರಾಮನಗರಲ್ಲಿ ಸೋತ್ಬಿಟ್ಟ, ಅವಮಾನ ಆಗ್ಬಿಡ್ತು ಅಂತೇಳಿ ಗೆಲ್ಸಿದ್ರು. ಆದರೆ ಸಡನ್ನಾಗಿ ಅಂಬರೀಷ್ ಅಣ್ಣಂಗೆ ಅರ್ಥ ಆಯಿತು, ಇವ್ರ ಜೊತೆಲಿ ಇದ್ಕೊಂಡ್ರೆ ನಾವು ರಾಜಕಾರಣ ಮಾಡೋಕ್ಕಾಗಲ್ಲ, ಜನಗಳ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಅವರು ಕಾಂಗ್ರೆಸ್ಗೆ ಹೋದರು. ತದನಂತರ G ಮಾದೇಗೌಡರ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ಮದ್ದೂರಿನ ಒಬ್ಬ ಮಹಾನ್ ನಾಯಕ, ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಒಬ್ಬ ಹೋರಾಟಗಾರ ನಾಯಕ ಮದ್ದೂರು ಸಿದ್ದರಾಜಣ್ಣ ಅವರು ಶಾಸಕರಾಗಿ ನಿಧನರಾದರು. 2008ಕ್ಕೆ ಅವರು ಪ್ರಥಮ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಅನಾರೋಗ್ಯದ ಕಾರಣ ಅವರು ತೀರ್ಕೊಂಡಿದ್ದರು. ಆ ಒಂದು ಉಪಚುನಾವಣೆಗೆ ಕಲ್ಪನಾ ಸಿದ್ದರಾಜ್ ಅವ್ರನ್ನ ಸಿದ್ದರಾಜಣ್ಣ ನಿಂತನ ಅಭ್ಯರ್ಥಿ ಮಾಡ್ತಾರೆ ಇವರು. ಆದರೆ ಎದುರಾಳಿ ಯಾರು? BJPಯಿಂದ DC ತಮ್ಮಣ್ಣವರು. ಅವರೇ ಪ್ರಬಲವಾದಂಥ ಪೈಪೋಟಿನ ಕೊಟ್ಟರು. DC ತಮ್ಮಣ್ಣವ್ರು ಯಾರು? ದೇವೇಗೌಡರು ಬೀಗರು. ಆ ಚುನಾವಣೆಯ ಫಲಿತಾಂಶ ಬಂದ ದಿನ ಮಂಡ್ಯದ ನಗರದ ಗಾಂಧಿ ಭವನದಲ್ಲಿ DC ತಮ್ಮಣ್ಣವರ ಒಂದು ಅನುಯಾಯಿಗಳು, ಯಾಕಂದರೆ ಆ ಸಂದರ್ಭಕ್ಕೆ G ಮಾದೇಗೌಡರ ಮಗ ಅವರು ಮಧು ಮಾದೇಗೌಡರು BJPನಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿದ್ದರು. ಬಂದ್ಬಿಟ್ಟು DC ತಮ್ಮಣ್ಣವರ ಅನುಯಾಯಿಗಳು ಮಾದೇಗೌಡರ ಮೇಲೆ ಹಲ್ಲೆ ಮಾಡಿದ್ರು ಅಂತೇಳಿ ದೂರು ದಾಖಲಾಯಿತು. ಮಂಡ್ಯದ ಜನ ಅದನ್ನು ಪ್ರಬಲವಾಗಿ ಕಾಣಿಸಿದ್ರು. ಮಂಡ್ಯದ DC ಆಫೀಸ್ಗೆ ದೇವೇಗೌಡರು ಬಂದರು ಚಳವಳಿ ಮಾಡೋಕ್ಕೆ. ಯಾರ ವಿರುದ್ಧ? DC ತಮ್ಮಣ್ಣವ್ರ ವಿರುದ್ಧ. G ಮಾದೇಗೌಡರ ಮೇಲೆ ಹಲ್ಲೆ ಮಾಡಿದವ್ರನ್ನ ಅದನ್ನು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ. ಹಂಗೆ ನೋಡಿ, ಮುಂದಿನ ವಿಧಾನಸಭಾ ಚುನಾವಣೆಗೆ ಕಲ್ಪನಾ ಸಿದ್ದರಾಜ್ ಅವರು ಟಿಕೆಟ್ ಕೊಡಲ್ಲ, ಅದೇ DC ತಮ್ಮಣ್ಣವರು ಕೊಟ್ಟರು. ಅಂದರೆ ಈ ಜಿಲ್ಲೆಯ ಒಬ್ಬ ಒಕ್ಕಲಿಗ ನಾಯಕತ್ವವನ್ನು ಬಡಿದು ನನ್ನದೇ ಇದು ಜಿಲ್ಲೆ ಅಂತ ಹೇಳ್ಕೊಬಂದಂಥ ದೇವೇಗೌಡರು ಮತ್ತು ಅವರ ಕುಟುಂಬದ ಪರವಾಗಿ ನಾನು ಸಾಕಷ್ಟು ಕೆಲಸ ಮಾಡಿದಂಥ ಒಬ್ಬ ನಿಮ್ಮೆಲ್ಲರಿಗಿಂತ ಎಳೆಯ. ಇದೆಷ್ಟು ದಿವಸ ಸ್ವಾಮಿ? ಈ ಸಂದರ್ಭಕ್ಕೆ ಚಲರಾಯಸ್ವಾಮಿ ಅವರು ಜಿಲ್ಲೆಯನ್ನು ಕಟ್ಟೋ ನಿಟ್ಟಿನಲ್ಲಿ ರಾಜಕೀಯವಾಗಿ ಪಕ್ಷಾಂತರ ಮತ್ತೊಂದು ಮಗದೊಂದು ಸಹಜವಾಗಿದೆ. ಇವತ್ತು ಇವರು BJP ಜೊತೆ ಮೈತ್ರಿ ಮಾಡ್ಕೊ ಬಂದ್ಬಿಟ್ಟು ಟಾರ್ಗೆಟ್ ಮಾಡೋದನ್ನು ನಿಲ್ಲಿಸಿ ಸ್ಥಳೀಯರನ್ನು ಅಭ್ಯರ್ಥಿ ಮಾಡಿ, ಯಾರಾದರೂ ಗೆಲ್ಲಿ. ಅದು ಬಿಟ್ಟು ಒಟ್ಟಾರೆ ಹುಡುಕಿ ತಡಕಿ ಕೊನೆಗೆ ಬಂದ್ಬಿಟ್ಟು ತಮ್ಮ ಕುಟುಂಬನೇ ಅಭ್ಯರ್ಥಿ ಆಗಬೇಕು. ಇಲ್ಲೇ ಮಂಡ್ಯ ಜಿಲ್ಲೆಯ ಒಂದು ಮೃದು ಸ್ವಭಾವದ ಜನರ ಮನಸ್ಸನ್ನು ಹೊಡಿಬೇಕು ಅನ್ನೋದೇ ನಿಮ್ಮ ದುರುದ್ದೇಶ. KV ಶಂಕರಗೌಡರು ಮೇಲೆ ನಿಮ್ಮ ರಾಜಕೀಯ ಸಿಟ್ಟಿನೂ ಆರಿರಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೊತ್ತಾಯಿತು. ಗಡ್ಡ ತಮ್ಮಣ್ಣ ಅಂತ ಒಬ್ಬರು ಕೇರ್ಕೊಂಡಿದ್ದು MLA ಇದ್ದರು, ಕಾಂಗ್ರೆಸ್ ಮ್ಯಾನ್. ಅವ್ರ ಸೋದರು ಶನ್ಗಾಲ್ ಶಿವಣ್ಣ ಅಂತೇಳಿ ಅವ್ರೇನು ಮಾಡಿದ್ರು, 99ರ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೊಬ್ಬ ಆಸ್ಪಿರೆಂಟ್ ಇದ್ದರು, ಆಕಾಂಕ್ಷಿ ಇದ್ದರು ಕಾಂಗ್ರೆಸ್ಸಿಂದ. ಆದರೆ ಒಬ್ಬ ಗುರುವಿನ ಒಂದು ಋಣವನ್ನು ತೀರಿಸಬೇಕು ಅಂತ ಚೌಡೇನವ್ರ ಪರ ಚುನಾವಣೆ ಮಾಡಿದ್ರು. ಕುಮಾರಸ್ವಾಮಿ ಅವರು ಬಂದಿದ್ದರು ಹಳ್ಳಿಗೆಲ್ಲ, ಚೌಡೇನವ್ರ ಪರ ಬಂದಿದ್ದರು.
ಚೌಡಯ್ಯನವರು JDS ಅಲ್ಲ, ಪಕ್ಕ ಕಾಂಗ್ರೆಸ್ಸು. ಅವತ್ತು ನೀವು ಯಾರ್ದೋ ಕಾರಣಕ್ಕೆ ಬಂದಿದ್ರಿ. ಚೌಡಯ್ಯನವ್ರು ಗೆದ್ದದ್ದು ಯಾರಿಂದ ಹೇಗೆ ಅಂತ ಎಲ್ಲವೂ ಗೊತ್ತು. ತದನಂತರ ಆ ಚಂದ್ರಗಾರ್ ಶಿವಣ್ಣವ್ರನ್ನೂ ಕೂಡ ರಾಜಕಾರಣವಾಗಿ ಹೆಂಗೆ ಹೊರಗಿಟ್ರಿ. ಈ ಜಿಲ್ಲೆಯಲ್ಲಿ ದೇವೇಗೌಡರ ಕುಟುಂಬ ಪಾರುಪತ್ಯ ಬಿಡಲಿಕ್ಕೆ ಕಾರಣಕರ್ತರಾದಂಥ ಎಸ್ ಟಿ ಜಯರಾಮ್ ಅವರ ಕುಟುಂಬ ಇವತ್ತು ಯಾವ ಪಕ್ಷದಲ್ಲಿದೆ ಅನ್ನೋದು ತಮಗೆ ಗೊತ್ತು. ಇದು ಮಂಡ್ಯ ಜನಕ್ಕೆ ಯಾಕೆ ಅರ್ಥ ಆಗ್ತಿಲ್ಲ, ಇದು ನನ್ನ ಪ್ರಶ್ನೆ. ಹಾಗಾಗಿ ಇವೆರಡೂ ಕುಟುಂಬಗಳು, ಶಂಕರೇಗೌಡರ ಕುಟುಂಬ ಜೊತೆಗೆ ಆಚೆ ಬಿಟ್ರಿ, ಎಸ್ ಟಿ ಜಯರಾಮ್ ಕುಟುಂಬನೂ ಆಚೆ ಬಿಟ್ರಿ. ಈಗ ನೀವು ಬಂದ್ಬಿಟ್ಟು ಇಲ್ಲಿ ಎಂಥದ್ದು ಗೊಂಬೆ ಆಟ ಅಂತಾರಲ್ಲ, ಗೊಂಬೆ ಆಟ ಅಂತ, ಅದನ್ನು ಆಡ್ಕೊಂಡು ಇಲ್ಲಿ ಬರ್ತಾಯಿದ್ದೀರಿ. ನಾನು ಹೇಳ್ತೀನಿ, ಮಂಡ್ಯ ಜಿಲ್ಲೆಗೆ ಮಂಡ್ಯದವರೇ ಲೀಡರ್. ಸಾಕಷ್ಟು ಯಾಮಾರ ಆಗಿದೆ, ಪದೇ ಪದೇ ಯಾಮಾರದು ಬೇಡ. ಇದು ನನ್ನ ಮಂಡ್ಯದ ಹೃದಯವಂತ ಜನತೆಗೆ ಮಾತ್ರ ನಾನು ಇದನ್ನು ಅರ್ಪಣೆ ಮಾಡ್ತಿರೋದು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.